ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಚಾಲುಕ್ಯ ಟಿವಿ ಭವಿಷ್ಯವಾಣಿಗೆ ಸ್ವಾಗತ. ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ರಕ್ಷಾಬಂಧನ ಹಬ್ಬ ಯಾಕೆ ಆಚರಿಸ್ತೇವೆ? ರಾಖಿ ಕಟ್ಟುವಾಗ ತಂಗಿ ಯಾವ ರೀತಿ ಪೂಜೆ ಮಾಡಬೇಕು? ಅಣ್ಣನಿಗೆ ರಾಖಿ ಕಟ್ಟುವ ಸರಿಯಾದ ವಿಧಾನ ಯಾವುದು? ಇಂದು ಈ ಪವಿತ್ರ ಹಬ್ಬದ ಮಹತ್ವವನ್ನು ತಿಳ್ಕೊಳ್ಳೋಣ. ರಕ್ಷಾಬಂಧನಕ್ಕೆ ಪೌರಾಣಿಕ ಕಥೆ ಕೂಡ ಇದೆ. ಅದೇ ಶ್ರೀಕೃಷ್ಣ ಮತ್ತು ದ್ರೌಪದಿಯ ಕಥೆ. ಒಮ್ಮೆ ಶ್ರೀಕೃಷ್ಣನ ಕೈಗೆ ಗಾಯವಾಗಿ ರಕ್ತ ಬರುತ್ತಿದ್ದಾಗ ದ್ರೌಪದಿ ತನ್ನ ಸೀರೆಯ ತುಂಡನ್ನ ಹರಿದು ಶ್ರೀಕೃಷ್ಣನ ಕೈಗೆ ಕಟ್ಟಿದಳು ಎಂದು ಮಹಾಭಾರತದ ಜನಪ್ರಿಯ ಪರಂಪರೆ ಹೇಳುತ್ತದೆ. ಇದನ್ನು ಕಂಡ ಕೃಷ್ಣನು ದ್ರೌಪದಿಯ ರಕ್ಷಣೆ ಹೊಣೆ ತನ್ನದು ಎಂದು ಭರವಸೆ ನೀಡಿದನೆಂಬ ನಂಬಿಕೆ ಕೂಡ ಇದೆ. ಹೀಗಾಗಿ ರಕ್ಷಾಬಂಧನವು ಕೇವಲ ಒಂದು ದಾರವನ್ನ ಕಟ್ಟುವ ಹಬ್ಬವಲ್ಲ, ಪ್ರೀತಿ, ವಿಶ್ವಾಸ, ರಕ್ಷಣೆ ಮತ್ತು ಸಹೋದರ ಸಹೋದರಿಯ ಬಾಂಧವ್ಯದ ಸಂಕೇತವಾಗಿದೆ. ಹಾಗಾದ್ರೆ ತಂಗಿ ಅಣ್ಣನಿಗೆ ರಾಖಿಯನ್ನ ಹೇಗೆ ಕಟ್ಟಬೇಕು? ಮೊದಲಿಗೆ ಪೂಜಾ ಸ್ಥಳವನ್ನ ಸ್ವಚ್ಛಗೊಳಿಸಿ ಅಣ್ಣನನ್ನ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳುವಂತೆ ಮಾಡಬೇಕು. ತಂಗಿ ಅಣ್ಣನ ಹಣೆಗೆ ಕುಂಕುಮ ಅಥವಾ ತಿಲಕ ಇಟ್ಟು ಅಕ್ಷತೆ ಹಾಕಬೇಕು. ನಂತರ ದೀಪವನ್ನ ಬೆಳಗಿಸಿ ದೇವರನ್ನ ಸ್ಮರಿಸಿ ಅಣ್ಣನಿಗೆ ಆರತಿ ಮಾಡಬೇಕು. ನಂತರ ಬಲಗೈಯ ಮಣಿಕಟ್ಟಿಗೆ ರಾಖಿಯನ್ನ ಕಟ್ಟಬೇಕು. ರಾಖಿ ಕಟ್ಟುವಾಗ ಅಣ್ಣನ ಆರೋಗ್ಯ, ಆಯಸ್ಸು, ಸಂತೋಷ ಮತ್ತು ಸಮೃದ್ಧಿಗಾಗಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುವುದು ಶುಭಕರ. ರಾಖಿ ಕಟ್ಟಿದ ನಂತರ ಅಣ್ಣನು ತಂಗಿಗೆ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಉಡುಗೊರೆ ನೀಡಿ ಸದಾ ಬೆಂಬಲವಾಗಿ ನಿಲ್ಲುವ ಭರವಸೆ ನೀಡಬೇಕು. ನೆನಪಿಡಿ, ರಾಖಿ ಎಂದರೆ ಕೇವಲ ಒಂದು ದಾರವಲ್ಲ, ಅದು ಅಣ್ಣ ತಂಗಿಯ ಪ್ರೀತಿ, ನಂಬಿಕೆ ಮತ್ತು ಜೀವನ ಪೂರ್ತಿ ಜೊತೆಯಾಗಿರುವ ಸಂಬಂಧದ ಸಂಕೇತ. ಈ ರಕ್ಷಾಬಂಧನದಂದು ನಿಮ್ಮ ಸಹೋದರ ಸಹೋದರಿಯೊಂದಿಗೆ ಪ್ರೀತಿಯಿಂದ ಹಬ್ಬವನ್ನು ಆಚರಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಇಂತಹ ಇನ್ನಷ್ಟು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.